ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ಎಲ್ರಿಗೂ, ನನ್ನ ವೀಡಿಯೋ ನೋಡ್ತಿರೋರಿಗೆ, ಸಬ್ಸ್ಕ್ರೈಬ್ ಮಾಡ್ತಿರೋರಿಗೆ, ನನ್ನ ವೀಡಿಯೋನ ಶೇರ್ ಮಾಡ್ತಿರೋರಿಗೆ ಎಲ್ಲರಿಗೂ ತುಂಬ 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 ಥ್ಯಾಂಕ್ ಯು. ಈ ವಿಡಿಯೋಲಿ ನಾನು ಡಿಸ್ಕಸ್ ಮಾಡೋಕ್ಕೆ ಹೊರಟಿರೋ ವಿಷಯ ಬಂದುಬಿಟ್ಟು ವಿನಯ್ ಚಾಣಕ್ಯತನ. ಇನಿಷಿಯಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೂ ಕೂಡ ಇಷ್ಟ ಆಗ್ತಾ ಇರಲಿಲ್ಲ ವಿನಯ್. ಯಾವಾಗಲೂ ಸಂಗೀತನೇ ಟಾರ್ಗೆಟ್ ಮಾಡ್ತಾ ಇರ್ತಾರಲ್ಲ, ಇಬ್ಬರು ಕಿತ್ತಾಡ್ತಿರ್ತಾರಲ್ಲ, ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರಾ ಅಂತ ನನಗೂ ತುಂಬ ಸಲ ಅನ್ನಿಸ್ತಾ ಇತ್ತು. ಬಟ್ ಬರ್ತಾ ಬರ್ತಾ ನನಗೆ ಒಪಿನಿಯನ್ನೇ ಚೇಂಜ್ ಆಯಿತು. ಯಾಕಂದರೆ ಅನಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಆದಾಗ ವಿನಯ್ ಸಂಗೀತನ ಯಾವತ್ತೂ ಕೆಣಕಿಲ್ಲ. ಜಸ್ಟ್ ನಾಮಿನೇಷನ್ ಮಾಡಿದರು ಬಿಕಾಸ್ ಫಸ್ಟ್ ಟೈಮ್ ಸಂಗೀತದು ಅದರಲ್ಲಿ ರಾಂಗ್ ಇತ್ತು ಅಂತ. ಅದಕ್ಕೆ ಸಂಗೀತ ಆಗಿಂದ ಸ್ಟಾರ್ಟ್ ಮಾಡಿದ್ದು ಟ್ರಂಪ್ ಕಾರ್ಡ್ ಯೂಸ್ ಮಾಡೋಕ್ಕೆ. ವಿನಯ್ನ ಬಿಡಲೇ ಇಲ್ಲ. ವಿನಯ್ ಕೂಡ ಎಷ್ಟೊಂದು ಸಲ ಹೇಳ್ತಾ ಇದ್ರು, ನನ್ನ ಹೆಸ್ರು ಯೂಸ್ ಮಾಡ್ಕೊಳ್ದಂಗೆ ಏನಾದರೂ ಮಾಡಮ್ಮ ಅಂತ. ವಿನಯ್ ಯಾವಾಗ ಸಂಗೀತ ಜಗ್ಲಕ್ಕೆ ಹೋದಾಗ ವಿನಯ್ ಯಾವಾಗಲೂ ಪ್ರತಿಕ್ರಿಯಿಸ್ತಾ ಇದ್ರು, ಯಾಕೆ ಈ ಥರ ಮಾಡ್ತಾಯಿದ್ದಾರೆ ಅಂತ ನನಗೆ ತುಂಬ ಸಲ ಅನಿಸೋದು. ಅಂದರೆ ಇವಾಗ ಅರ್ಥ ಆಗ್ತಾಯಿದೆ, ಮೋಸ್ಟ್ಲಿ ವಿನಯ್ಗೆ ಅರೆ ಇವ್ರು ಏನು ಮಾತಾಡಿದ್ರು ಏನಂದ್ರೆ ಅದೇ ಮಾತಾಡ್ತಾರಲ್ಲ, ಇವಳು ನನಗೆ ಬಿಟ್ಬಿಟ್ರೆ ಚೆನ್ನಾಗಿರಲ್ಲ, ನಾನೆಲ್ಲಿ ಬ್ಯಾಡ್ ಆಗಿಬಿಡ್ತೀನೋ ಅಂತ ಮೋಸ್ಟ್ಲಿ ಸಂಗೀತ ಮೇಲೆ ಮಾತಾಡೋರು ಅನಿಸುತ್ತೆ. ಬಟ್ ನೀವು ಅಬ್ಸರ್ವ್ ಮಾಡ್ತಾಯಿದ್ರೆ ಸಂಗೀತ ಎವ್ರಿ ಸಿಚುವೇಶನ್ ತುಂಬ ಚೆನ್ನಾಗಿ ವೆರಿ ವೆಲ್ ಪ್ಲ್ಯಾನ್ಡಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಆ ಬಳೆ ವಿಚಾರ ಇರ್ಬೋದು, ಆ ಬಳೆ ವಿಚಾರ ಅಷ್ಟು ದೊಡ್ಡ ಮಾಡೋ ಅವಶ್ಯಕತೆನೇ ಇರಲಿಲ್ಲ, ಬಟ್ ಅದನ್ನು ಎತ್ತಿಡಿದ್ರು. ಅಲ್ಲಿ ಸ್ಟಾರ್ಟಿಂಗಲ್ಲಿ ನನಗೆ ಅನ್ನಿಸು, ಸಂಗೀತ ಸ್ಟಾನ್ ತೊಗೊಂಡ್ರಲ್ಲ, ಹುಡುಗಿಯಾಗಿ ಆ ಥರ ನಿಂತಾಗ ಬೇರೆ ಹುಡುಗಿಗೆ ನಿಜವಾಗ್ಲೂ ಅನಿಸುತ್ತೆ ವಾವ್ ಎಷ್ಟು ಕರೇಜ್ ಆಗಿದ್ದಾರೆ ಅಂತ. ಬಟ್ ನಾವು ಈಗ ಅನಲೈಸ್ ಮಾಡೋಕ್ಕೆ ಹೋದರೆ ಮೇ ಬಿ ಶಿ ವಾಸ್ ಪ್ಲ್ಯಾಂಡ್ ಅಂತ ಅನ್ನಿಸ್ತು. ಅಂದರೆ ಸ್ವಾರ್ಥಿ, ಬೇರೆಯವ್ರು ಹೆಂಗೆ ಕೊಟ್ಟರೆ ಆದರೂ ಪರವಾಗಿಲ್ಲ, ನಾನು ಚೆನ್ನಾಗಿರಬೇಕು ಅನ್ನೋ ಸ್ವಾರ್ಥಿ, ಅವಕಾಶವಾದಿ ಅಂತ ಹೇಳ್ತಾರಲ್ಲ ಆ ಥರ. ತುಂಬ ಆ ಬಳೆ ವಿಚಾರನ ತುಂಬಾ ತೋರಿಸ್ಬಿಟ್ಟು ಪಾಪ ವಾರ ಕ್ಯಾಪ್ಟನ್ ಆದರೂ ಕೂಡ ವಿನಯ್ಗೆ ತೃಪ್ತಿ ಇಲ್ದಂಗೆ ಮಾಡಿಬಿಟ್ರು ಅಂತಲೇ ಹೇಳ್ಬೋದು. ನೆನ್ನೆ ಎಪಿಸೋಡಲ್ಲಿ ಕೂಡ ಪಾಪ ವಿನಯ್ ಅವ್ರು ಹೇಳ್ತಾಯಿದ್ರು, ನಿಮಗೆ ಗೊತ್ತಿತ್ತು ನನಗೆ ಆ ವಾರ ಪೂರ್ತಿ ನಾನು ಎಷ್ಟು ಡೌನ್ ಆಗಿದ್ದೆ ಅಂತ ಎಲ್ಲನ. ಸೊ ಅವ್ರು ಅರ್ಚಿದ್ದು ಅಷ್ಟು ಇಂಪ್ಯಾಕ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ನೀವು ರಿಯಲೈಸ್ ಮಾಡ್ಕೊಳಕ್ಕೆ ಹೋದರೆ ಒಂದು ಸಲ ಮನೆಯವರೆಲ್ಲ ಒಳಗಡೆ ಬಂದುಬಿಟ್ಟು ಸಂಗೀತಗೆ ನೀನು ಅಳಬೇಡ ಅಂತ ಹೇಳೋದು, ವಿಮೆನ್ ವಿನ್ ಆಗ್ಬೋದು ಈ ಸೀಸನಲ್ಲಿ, ವಿಮೆನ್ ವಿನ್ ಆಗಬೇಕು ಅಂತ ಹೇಳೋದು, ಅದೆಲ್ಲನ ವಿನಯ್ ಅಬ್ಸರ್ವ್ ಮಾಡಿಕೊಂಡು ವಿನಯ್ಗೆ ಅರ್ಥ ಆಗೋಯ್ತು. ಓಕೆ ನೀನು ಅಳಬೇಡ ಅಂತ ಹೇಳಿದ್ದು ಎಲ್ಲನ ಅವ್ರಿಗೆ ಏನಂತ ಅರ್ಥ ಆಯ್ತು ಅಂದರೆ, ಓಕೆ ಇವಳು ನನ್ನ ಹತ್ರ ಜಗಳ ಎಲ್ಲ ಆಡಿಬಿಟ್ಟು ವಾಶ್ರೂಮ್ಗೆ ಹೋಗಿ ಅಳ್ತಾ ಇದ್ದಾಳೆ, ಇವಳು ಕಟ್ಟಸಿ ಬರ್ತಾಯಿದೆ, ಇವಳು ನನ್ನೇ ಟ್ರಂಪ್ ಕಾರ್ಡಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾಳೆ ಅಂತ ತುಂಬ ಈಸಿಯಾಗಿ ಅರ್ಥ ಆಯಿತು ಅನಿಸುತ್ತೆ ಅವರಿಗೆ. ಪೇರೆಂಟ್ಸ್ ಬಂದು ಹೋದಾಗ್ಲಿಂದ ಆ ವಾರದಿಂದ ವಿನಯ್ ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿದ್ದಾರೆ. ಸಂಗೀತನೇ ಬಂದು ಕೆಣಕಿದ್ರು ಕೂಡ ಅವ್ರು ಅಂದರೆ ಟ್ರಿಗರ್ ಆಗೋಕ್ಕೆ ರೆಡಿ ಇಲ್ಲ. ಅಷ್ಟೇ ಅಲ್ಲದೆ ನಿನ್ನೆ ನೋಡಿದ್ರೆ ಕಾರ್ತಿಕ್ ಇದ್ಬಿಟ್ಟು, ಯಾಕೆ ಮಚ್ಚ ನಾನು ಹಿಂಗೆ ಟಾರ್ಗೆಟ್ ಮಾಡ್ತಿದ್ದಾಳೆ, ನನಗೇನಾಗಿದೆ, ಇವಳು ನನ್ನಿಂದ ಏನು ಪ್ರಾಬ್ಲಮ್ ಮಚ್ಚ, ಸರಿಯಾಗಿ ಕೊಡ್ತೀನಿ ಆನ್ಸರ್ ಅಂತ ಅಂದರೂ ಕೂಡ ವಿನಯ್ ಬೇಡ, ಇಷ್ಟು ದೂರ ಬಂದಿದ್ದೀವಿ, ಇನ್ನು ಇಷ್ಟು ದೂರ ಹೋಗಬೇಕು, ಅಡ್ಜಸ್ಟ್ ಮಾಡ್ಕೋ ಅಂತ ಅವ್ರು ಹೇಳಿದ ರೀತಿ ನಿಜವಾಗ್ಲೂ ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿದೆ. ಸಂಗೀತ ಟ್ರಿಕ್ ಅಂತಲೇ ಹೇಳ್ಬೋದು. ಅಷ್ಟು ಅಲ್ಲದೆ ಸಂಗೀತ ಅವರು ನಿನ್ನೆ ಪ್ರತು ಬಂದಿಲ್ಲ ಅಂತ ಒಬ್ಬೊಬ್ಬರೇ ಮಾತಾಡ್ಕೊಳ್ಳೋದಾಗಿರ್ಬೋದು, ಮತ್ತು ವಾಶ್ರೂಮ್ಗೆ ಹೋಗ್ಬಿಟ್ಟು ಮತ್ತೆ ಆ ಫೋಟೋ ಹಿಡ್ಕೊಂಡು ಮತ್ತೆ ಇವಾಗ ಸ್ಮೂತ್ ಆಗಿಬಿಟ್ಟೆ ಅಂತ ಬೇಜಾರು ಮಾಡ್ಕೋಬೇಡ್ರಿ ಅಂತ ಅವ್ರ ಅಮ್ಮನಿಗೆ ಹೇಳಿದ್ದು ಆಡಿಯನ್ಸ್ಗೆ ಹೇಳ್ದಂಗೆ ಇತ್ತು ಡೈರೆಕ್ಟಾಗೆ. ಶಿ ಈಸ್ ಪ್ಲೇಯಿಂಗ್ ವೆರಿ ಸೇಫ್ ಅನಿಸುತ್ತೆ. ಅದು ನಮ್ಗೆ ಅರ್ಥ ಆಗ್ತಿಲ್ಲ. ಸಂಗೀತ ಅಂತ ಟ್ರಂಪ್ ಕಾರ್ಡ್ ಇಡ್ತಾ ಇದ್ದಾರೆ. ವಿಮೆನ್ ವಿನ್ ಆಗಬೇಕು ಅಂತ ನನಗೂ ಇದೆ ಆ್ಯಸ್ ಎ ವಿಮೆನ್, ಬಟ್ ಎಲಿಜಿಬಲ್. ಬೆಂಕಿ ಫ್ರಮ್ ಡೇ ಒನ್ ಶಿ ಇಸ್ ಪುಟ್ಟಿಂಗ್ ಅ ಲಾಟ್ ಆಫ್ ಎಫರ್ಟ್, ಶಿ ಸ್ಟುಡ್ ಬೈ ಹರ್. ಅವ್ರ ಫ್ರೆಂಡ್ಸು ಅಂದರೆ ಅಷ್ಟೇ ವ್ಯಾಲ್ಯೂ ಕೊಟ್ಟಿದ್ದಾರೆ ಬೆಂಕಿ. ಈ ಫಸ್ಟ್ ಡೇ ಈ ವೀಕಲ್ಲಿ ಕಾರ್ತಿಕ್ ಮತ್ತು ಸಂಗೀತನ ಚೂಸ್ ಮಾಡಿಲ್ಲ ಅಂತ ತುಂಬ ನೆಗೆಟಿವ್ ಆಗಿ ಎಲ್ಲರೂ ಬೆಂಕಿ ಮೇಲೆ ಹೇಳಿದ್ರು. ಬಟ್ ಅಲ್ಲಿ ಬಂದಾಗ ಮೋಸ್ಟ್ಲಿ ಬೆಂಕಿ ಅದೊಂದು ವಿಚಾರ ಫ್ರೆಂಡ್ ಅಂತ ಜ್ಞಾಪಕ ಇಟ್ಕೊಂಡಿದ್ರೇನೋ ಅದು ನನಗೂ ಕೂಡ ಒಂದು ಸ್ವಲ್ಪ ಬೇಜಾರಾಯಿತು. ಅದು ಬಿಟ್ಟರೆ ಬೆಂಕಿ 100% ಎಫರ್ಟ್ ಕೊಡ್ತಾ ಇದ್ದಾರೆ. ಮತ್ತು ಏನೇ ಬಂದರೂ ಗೆಲುವಾಗಲಿ ಸೋಲಾಗಲಿ ಸ್ಪೋರ್ಟಿವ್ ಆಗಿ ತೊಗೊಳ್ತಾರೆ ಬೆಂಕಿ. ಅದು ತುಂಬ ಇಂಪಾರ್ಟೆಂಟ್. ವಿನ್ನರ್ ಕ್ವಾಲಿಟಿ ಇರಬೇಕು. ಸಂಗೀತ ಯಾರಾದರೂ ನಾಮಿನೇಟ್ ಮಾಡಿದ್ರೆ ರೆಚ್ಚಿಗೆ ಹೋಗ್ಬಿಡ್ತಾರೆ. ಚೆನ್ನಾಗಿದ್ರೆ ಅವ್ರ ಜೊತೆ ತುಂಬ ಚೆನ್ನಾಗಿರೋದು, ಮತ್ತು ಅವ್ರನ್ನೇ ಅವ್ರ ಹತ್ರ ಯಾರು ಚೆನ್ನಾಗಿರ್ತಾರೋ ಅವ್ರನ್ನೇ ಯೂಸ್ ಮಾಡಿಕೊಂಡು ಇವರೇ ಅಪ್ಪರ್ ಹ್ಯಾಂಡ್ ಅಂತ ಪೋರ್ಟ್ರೇ ಮಾಡೋದು. ಎಕ್ಸಾಂಪಲ್ ಪ್ರತಾಪ್. ಪಾಪ ಪ್ರತಾಪ್ ಅವ್ರ ಸಂಗೀತ ದೀದಿ ಅಂತ ತಿರುಗ್ತಾ ಇದ್ದ. ಇವಾಗ ಪ್ರತಾಪ್ ಆಚೆ ಬಂದರೆ ನಮ್ರತ ಮುಖದಲ್ಲಿ ಇದ್ದಿದ್ದ ಖುಷಿ, ಸಂತೋಷ ಎಷ್ಟು ನ್ಯಾಚುರಲ್ ಆಗಿತ್ತು, ಅದು ಸಂಗೀತ ಮುಖದಲ್ಲಿ ಒಂದು ಸ್ವಲ್ಪನೂ ಕಾಣಲಿಲ್ಲ. ಐ ವಾಸ್ ಮಿಸ್ಸಿಂಗ್ ಯು ಸೋ ಮಚ್ ಅಷ್ಟೇ ಇತ್ತು. ಸೊ ಇಲ್ಲಿ ವಿನಯ್ ತುಂಬ ಚೆನ್ನಾಗಿ ಅನಲೈಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಮೊನ್ನೆ ಕೂಡ ಅಷ್ಟೇ ಸಂಗೀತ ಅವರು ಈ ಥರ ದಟ್ಸ್ ವೈ ಗರ್ಲ್ಸ್ ಡಸಂಟ್ ವಿನ್ ಹಿಯರ್ ಅಂತ ಅಂದಾಗ ತುಂಬ ಚೆನ್ನಾಗೇ ಎತ್ತಿದ್ರು. ನಿನ್ನ ಬಾಯಲ್ಲೇ ಯಾಕೆ ವಿಮೆನ್ ಮೆನ್ ಅಂತ ಡಿಫ್ರೆನ್ಷಿಯೇಷನ್ ಬರ್ತಾಯಿದೆ ಅಂತ ಎವ್ರಿ ಪಾಯಿಂಟ್ ವಿನಯ್
ತುಂಬ ಚೆನ್ನಾಗಿ ಕ್ಯಾಚ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಫಸ್ಟಿಂದನೂ ಕೂಡ ಇವ್ರು ಇದಕ್ಕೆ ಟಾರ್ಗೆಟ್ ಮಾಡ್ತಿದ್ದಾರೆ, ಬೇರೆಯವ್ರನ್ನ ಕೆಟ್ಟದಾಗಿ ಪೋರ್ಟ್ರೇ ಮಾಡಿ ಇವಳು ಒಳ್ಳೆಯದಾಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಫ್ರಮ್ ಡೇ ಒನ್ ಅನಲೈಸ್ ಮಾಡಿಕೊಂಡು ಕೂಡ ನಾನೆಲ್ಲಿ ಕೆಟ್ಟವನಾಗ್ತೀನೋ ಅಂತ ಮೋಸ್ಟ್ಲಿ ಸಂಗೀತಗೆ ಅವರು ರಿಟರ್ನ್ ಅಷ್ಟು ದೊಡ್ಡ ಜಗಳ ಮಾಡ್ಕೊತಿದ್ರು ಅನಿಸುತ್ತೆ. ಇಲ್ಲಾಂದರೆ ಮೋಸ್ಟ್ಲಿ ಅವರು ರಿಪ್ಲೈ ಮಾಡಿರಲ್ಲ ಅನಿಸುತ್ತೆ. ಅಂದರೆ ಅವ್ರ ಜೊತೆ ಏನೋ ಜಗಳಕ್ಕೆ ಹೋಗ್ತಿರ್ಲಿಲ್ಲ ಅನಿಸುತ್ತೆ ಸಂಗೀತ ಅವ್ರ ಜಗಳಕ್ಕೆ. ಅವ್ರಿಗೆ ಮುಂಚೆನೇ ಇದೆಲ್ಲ ಕ್ಲೂ ಸಿಕ್ಬಿಟ್ಟಿದ್ದಿದ್ರೆ. ಬಟ್ ಅಟ್ಲೀಸ್ಟ್ ಸಮ್ ಫಿನಾಲೆ ಟೈಮಲ್ಲಾದರೂ ಅವ್ರು ರಿಯಲೈಸ್ ಆದ್ರಲ್ಲ. ಈ ಥರನೇ ವಿನಯ್ ಆಟ ಆಡ್ಕೊಂಡು ಹೋದರೆ ಸಂಗೀತ ಅವ್ರ ರಿಯಾಲ್ ಫೇಸ್ ಎಲ್ಲರಿಗೂ ಕಂಡೇ ಕಾಣುತ್ತೆ. ವಿನಯ್ಗೆ ವಿನ್ ಆಗೋ ಚಾನ್ಸಸ್ ವಿನಯ್ಗಾಗಲಿ, ಕಾರ್ತಿಕ್ಗಾಗಲಿ, ತನಿಷಾಗಾಗಲಿ, ಪ್ರತಾಪ್ಗಾಗಲಿ ತುಂಬ ಹೈ ಇದ್ದಾನೆ ಅಂತ ಹೇಳ್ಬೋದು. ಪ್ರತಾಪ್ ಗೇಮ್ ಆಡಲಿಲ್ಲ ಅಂದರೂ ತುಂಬ ಜೆನ್ಯೂನಾಗೆ ಮನೆ ಒಳಗಡೆ ಇದ್ದಾನೆ. ಎಲ್ಲ ರಿಲೇಷನ್ಶಿಪ್ಗೂ ಅಷ್ಟೇ ಈಕ್ವಲ್ ವ್ಯಾಲ್ಯೂ ಕೊಡ್ತಾನೆ. ಹೆಂಗೆ ತನಿಷಾ, ಕಾರ್ತಿಕ್ ಅವರೆಲ್ಲ ಇದ್ದಾರೋ ಹಂಗೆ. ಆದರೆ ಅವ್ನಿಗೆ ಒಂದು ಸ್ವಲ್ಪ ಬುದ್ಧಿ ಕಡಿಮೆ, ತುಂಬ ಸಂಗೀತನ ನಂಬ್ತಾ ಇದ್ದಾನೆ. ಸಂಗೀತದಿಂದ ದೂರ ಉಳಿದ್ರೆ ಸ್ವಲ್ಪ ಒಳ್ಳೆಯದು ಪ್ರತಾಪ್ ಅವ್ರಿಗೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ವಿನಯ್ ಬಿಹೇವಿಯರ್ ಇತ್ತೀಚೆಗೆ ಹೆಂಗೆ ಅನ್ನಿಸ್ತಾ ಇದೆ? ಚೆನ್ನಾಗಿ ಆಡ್ತಾ ಇದ್ದಾರಾ? ಸಂಗೀತ ಟ್ರಿಕ್ ವಿನಯ್ಗೆ ಗೊತ್ತಾಗಿದೆ ಅನಿಸುತ್ತಾ? ನಿಮ್ಮ ಒಪಿನಿಯನ್ ಏನಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರ್ತೋಗ್ಬೇಡಿ. ನೋಟಿಫಿಕೇಷನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ಸೊ ದಟ್ ನಾನು ಯಾವ ನ್ಯೂ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಇಮಿಡಿಯೇಟ್ಲಿ ನೋಟಿಫೈ ಆಗುತ್ತೆ. ಇಮಿಡಿಯೇಟ್ಲಿ ನೀವು ನನ್ನ ವಿಡಿಯೋ ನೋಡ್ಬೋದು. ಥ್ಯಾಂಕ್ ಯು.